हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट में मेरा स्वागत है। सो मेरा सभी भाई को एचजीटी मोबाइल रिपेयरिंग ट्रेनिंग इंस्टीट्यूट में स्वागत है। सो ये सितंबर का बैच है चल रहा है अभी। सो इದೇನಾಗಿದೆ ಸೆಪ್ಟೆಂಬರ್ ಬ್ಯಾಚ್ ಸೆಕೆಂಡ್ ಡೇ ನಡೀತಾ ಇದೆ। ಸೋ ನಾವೇನ್ ಮಾಡ್ತಾ ಇದೀವಿ ಒಂದು ಇದರಲ್ಲಿ ಲೈವ್ ಪ್ರಾಕ್ಟಿಕಲ್ ಮಾಡ್ತಾ ಇದೀವಿ ಹೌದಾ। ಏನಂದ್ರೆ ಇದು ಲೈಟ್ ಬರ್ತಾ ಇದೆ ನೋಡಿ, ಜೂಮ್ ಮಾಡಿ ಸ್ವಲ್ಪ, ಲೈಟ್ ಕಾಣಿಸ್ತಾ ಇದೆಯಾ? ಅದ್ರ ಗ್ರಾಫಿಕ್ ಬರ್ತಾ ಇಲ್ಲ, ಲೈಟ್ आ रहा है तो ग्राफिक नहीं आ रहा, ऑफ आगे ऑन ಆಗ್ತಾ ಇದೆ ನೋಡಿ, ಗ್ರಾಫಿಕ್ ಬರ್ತಾ ಇಲ್ಲ, ಬರೀ ಲೈಟ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಹಾ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಾ? ಲೈಟ್ ಬರ್ತಾ ಇದೆ ಆದ್ರೆ ಇದ್ರ ಗ್ರಾಫಿಕ್ ಬರ್ತಾ ಇಲ್ಲ। ಚಲೋ ठीक है, ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ, ಕ್ಲಿಯರ್ ಆಗಿ ಬಂತ ಅದು। ಚಲೋ ಇದನ್ನ ಏನ್ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಇವತ್ತು ಚೆಕ್ ಮಾಡೋಣ ಯಾವ ವೋಲ್ಟೇಜ್ ಬಂದಿದೆ। ನಾನು ಇನ್ನೂ ಪಿಚ್ ಕೂಡ ನೋಡಿಲ್ಲ, ನಿಮ್ಮೆಂದಿಗೆ ಬಂದಿರೋದಲ್ವಾ? ಸೊ ಯಾವ್ದೋ ಡೀಲರ್ ತಂದು ಕೊಟ್ಟೋಗಿರೋದು ಸರ್, ನಾನು ಎಲ್ಲಾನು ಏನ್ ಮಾಡಿದೀನಿ ಚೆಕ್ ಮಾಡಿದೀನಿ। ಸೊ ಆದ್ರೂ ಇದು ಫೈನಲ್ ಎಲ್ಲಿಂದ ಸಾರ್ಟ್ ಔಟ್ ಆಗ್ತಾ ಇಲ್ಲ ಅಂತ ಹೇಳಿದಾರೆ। ಸೊ ನಾವೇನ್ ಮಾಡೋಣ, ಇದನ್ನ स्टेप बाय स्टेप चेक ಮಾಡೋಣ। डीलर ने दिया हुआ है इसको, यानी पूरा चेक कर लिया सर मेरा हिसाब से, तो ये सेट ग्राफिक नहीं आ रहा है करके बोला हुआ है। तो इसको स्टेप बाय स्टेप हम चेक करेंगे, क्या क्या वोल्टेज आना चाहिए, क्या क्या GR आना चाहिए। ಸೊ ಯಾವ್ಯಾವ ವೋಲ್ಟೇಜ್ ಬರಬೇಕು, ಯಾವ್ಯಾವ GR ಬರಬೇಕು, ಏನು ಬರಬೇಕು ಅನ್ನೋದನ್ನ ಗ್ರಾಫಿಕ್ ಮತ್ತೆ CPU ಇಂದ ಬರೋ ಲೈನ್ ಗಳನ್ನ ಮಿಪಿ ಇರ್ಬೋದು, ರೀಸೆಟ್ ಇರ್ಬೋದು, ಟಿ ಇರ್ಬೋದು, ಸೊ ಐಡಿ ಇರ್ಬೋದು, ಸೊ ಎಲ್ಲ ಆಕ್ಟಿವ್ ಇರೋದಕ್ಕೆ ಇದು ಏನ್ ಬರ್ತಾ ಇದೆ, ಲೈಟ್ ಬರ್ತದೆ। ಗ್ರಾಫಿಕ್ ಬಂದ್ರೇನೆ ಲೈಟ್ ಬರೋದು, ಏನ್ ಬರೋದು, ಗ್ರಾಫಿಕ್ ಬಂದ್ರೇನೆ ಲೈಟ್, ಗ್ರಾಫಿಕ್ ಆಮೇಲೆ ಲೈಟ್, ಗ್ರಾಫಿಕ್ ಬಂದಿಲ್ಲ ಅಂದ್ರೆ ಲೈಟ್ ಬರಲ್ಲ। ಸೊ ಲೈಟ್ ಬರ್ತೈತಿ ಅಂದ್ರೆ ಹೇಳಿದ್ರೆ ಅರ್ಥ ಗ್ರಾಫಿಕ್ ಸೆಕ್ಷನ್ ಆಲ್ಮೋಸ್ಟ್ ಓಕೆ ಇರ್ಬೋದು, ಯಾವ್ದೋ ಒಂದು ಲೈನ್ ಮಿಸ್ಸಿಂಗ್ ಇದೆ, ಏನಿರ್ಬೋದು ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸೊ ಯಾವ ಲೈನ್ ಮಿಸ್ಸಿಂಗ್ ಇದೆಯಾ ಅಥವಾ CPU ಇಂದ ಪ್ರಾಬ್ಲಮ್ ಇದೆಯಾ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಲೈವ್ ಮಾಡಕ್ ಹೊರಟಿದ್ದೀನಿ ನಿಮ್ಮ ಎದುರಿಗೆ। ಸೊ ಇದು ನಿಮ್ಮ ಎದುರಿಗೆ ಬಂದಿರೋದಲ್ವಾ, ನಾನು ಬಿಚ್ ಏನಾದ್ರು ನೋಡಿದೀವ ನಾವು ಇದನ್ನ, ಇಲ್ಲ ಅಲ್ವಾ? ಚಲೋ ಟಿಕ್ ನೋಡೋಣ, ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ ಏನಾಗುತ್ತೆ ಅಂತ, ಓಕೆ? ಸೊ ಇವಾಗ ಮದರ್ ಬೋರ್ಡಲ್ಲಿ ಏನೇನು ಕೆಲಸ ಆಗಿದೆ ಅಂತ ಚೆಕ್ ಮಾಡೋಣ। ಸೊ ಗ್ರಾಫಿಕ್ ಸೆಕ್ಷನ್ ಬರ್ತಾ ಇಲ್ಲ, CPMCನ ಆಲ್ರೆಡಿ ರೀಬಾಲ್ ಮಾಡಿದ್ದಾರೆ। ಸೊ ಲೈಟ್ ಸೆಕ್ಷನ್ನು ಚೆಕ್ ಮಾಡಿದ್ದಾರೆ, ಗ್ರಾಫಿಕ್ ಸೆಕ್ಷನ್ ಕೂಡ ಕೆಲಸ ಆಗಿದೆ, ಪವರ್ ಸೆಕ್ಷನ್ ಹತ್ರನೂ ಕೆಲಸ ಆಗಿದೆ, ಡಿಸ್ಪ್ಲೇ ಕನೆಕ್ಟ್ರಲ್ಲೂ ಕೆಲಸ ಆಗಿದೆ। ಸೊ ಇವಾಗ ನಾವು ಸ್ಟಾರ್ಟಿಂಗ್ GR ಚೆಕ್ ಮಾಡೋಣ, ಇದೆಲ್ಲದ್ರದ್ದು GR ಬರ್ತಾ ಇದೆಯಾ ಅಂತ। स्टार्टिंग में क्या करेंगे, हम GR चेक करेंगे, इसका GR आता है क्या। सो स्टेप बाय स्टेप मैंने इसका GR चेक करने वाला हूँ। सो ನೋಡಿ ಇಲ್ಲಿಂದ काउंटिंग ಮಾಡೋಣ, ಎಷ್ಟನೇ पिन ಅಂತ, इधर से काउंटिंग करेंगे हम, कितना नंबर का पिन हम चेक करना है। अपना बोर्नियो स्कीमेटिक सहायता से चेक कर रहा हूँ मैंने, पहले इसका नंबर को काउंटिंग करेंगे। ಏನು ಮಾಡೋಣ, ನಂಬರ್ ಕೌಂಟಿಂಗ್ ಮಾಡೋಣ, 1 2 3 4 5 6 7 8 9 ಮತ್ತು 10, 9 and 10 लेफ्ट से राइट साइड से 1 2 3 4 5 6 7 8 9 9 and 10, 9 में आ गया GR। सो इसको फॉरवर्ड बायस में ಚೆಕ್ करेंगे, ಇದನ್ನೇನು ಮಾಡೋಣ ನಾವು ಫಾರ್ವರ್ಡ್ ಬಾಯಸಲ್ಲಿ ಚೆಕ್ ಮಾಡೋಣ। ಸೊ ರೀಡಿಂಗ್ ಎರಡರದ್ದು ಬರ್ತಾ ಇದೆ, ನಾನು ಇದನ್ನು ಉಲ್ಟಾ ಮಾಡಿ ಚೆಕ್ ಮಾಡಿ ನೋಡ್ತೀನಿ ನೋಡಿ। ಸೊ ಅದರಲ್ಲೂ ಕೂಡ 1 ಸೆಕೆಂಡ್, 3 4 5 6 7 8 9 10, 9 ಮತ್ತು 10, 122 1.22 ಬರ್ತಾ ಇದೆ ಯಾವುದರಲ್ಲಿ, ಫಾರ್ವರ್ಡ್ ಬಯಸಲ್ಲಿ, ಓಕೆ? ಸೊ ಓಕೆ ಇದೆ ಅನಿಸ್ತಾ ಇದೆ ನನಗೆ, ಎರಡು ಲೈನು 1 2 3 4 5 6 7 8 9 10 ಕೂಡ ಬರ್ತಾ ಇದೆ, ಸೇಮ್ ಟು ಸೇಮ್ ರೀಡಿಂಗ್, ಎರಡು ಒಂದೇ ರೀಡಿಂಗ್ ಬರ್ತಾ ಇದೆ। ಅಂದರೆ ನಮ್ಮ ರೀಸೆಟ್ ಲೈನ್ ಮತ್ತು ಟಿ ಲೈನ್ದು CPU ಇಂದ ಬರೋ ಲೈನ್ಗಳು ಎರಡು ರೀಡಿಂಗು ನಮ್ಮದು 100% ಇದೆ, ಓಕೆ? ಇವಾಗ ನಾವು VSN VSPನ ಚೆಕ್ ಮಾಡೋಣ, ಮತ್ತು ಈ MIPI लाइन ना GR चेक मारना। अभी क्या करेंगे, हम VSN VSP का GR चेक करेंगे। ऐसा है तो ये OL आएगा, VSN है, इसको हमको ಫಾರ್ವರ್ಡ್ ಬೇಸ್ में ಚೆಕ್ करना पड़ता है, ಓಕೆ? ಸೊ ನಾನು ರೆಡ್ ಪ್ರೋಗ್ನ ಗ್ರೌಂಡಿಗೆ ಇಟ್ಟರೆ ಇದು ರೀಡಿಂಗ್ OL ಅಂತಲೇ ಇರುತ್ತೆ, ಅದನ್ನು ಉಲ್ಟಾ ಇಡಬೇಕಾಗುತ್ತೆ। ಸೊ ಬ್ಲ್ಯಾಕ್ ಪ್ರೋಗ್ನ ಗ್ರೌಂಡಿಗೆ ಇಟ್ಬಿಟ್ಟು ರೆಡ್ ಪ್ರೋಗಿಂದ ಮೆಜರ್ ಮಾಡಿದಾಗ ಸೊ ಏನಾಗುತ್ತೆ, GR ಬರ್ತಾ ಇದೆ, ಓಕೆ ರೀಡಿಂಗ್, इसको ओके रीडिंग मान सकते हैं। सो VSN का रीडिंग 542 है। उसके बाद जो है VSP का रीडिंग चेक करेंगे, VSP
590. तो इसका भी रीडिंग ओके लग रहा है. ओके, ಸೊ ಇದ್ರದ್ದು ರೀಡಿಂಗ್ ಓಕೆ ಇದೆ. VSN VSPದು. ಇದಾದಮೇಲೆ GR ಒಂದೊಂದೇ ಮೀಪಿ ಲೈನ್ದು ಚೆಕ್ ಮಾಡ್ತಾ ಇದ್ದೀನಿ. 454, 453, 452, 454 ಕನ್ನಡ. ಸೊ ಒಂದೊಂದೇ ಕಾಯಿಲ್ದು ಏನು ಮಾಡ್ತಾಯಿದ್ದೀನಿ ನಾನಿಲ್ಲಿ GR ಚೆಕ್ ಮಾಡ್ತೀನಿ. एक एक कॉइल का भी GR हम चेक कर रहा हूँ. सबका GR लगभग आ रहा है अप्रॉक्सीमेट 454 एंड 455 का हिसाब से पूरा हमने चेक कर रहा हूँ. 454, 457, 458 यानी GR तो ओके हमको मीपी लाइन का मिल रहा है. अभी क्या करना है, GR ನಮ್ಮದು ಓಕೆ ಸಿಗ್ತಾ ಇದೆ. ಸೊ ಇದಾದಮೇಲೆ ನಾವು ಏನು ಮಾಡಬೇಕು, ಮಿಪಿ ಲೈನ್ ಓಕೆ ಆಯಿತು. ಇವಾಗ ನಾವೇನು ಮಾಡೋಣ, ಹಾಟ್ ಟೆಸ್ಟ್ ಮಾಡೋಣ. ಅಂದರೆ ಮೊಬೈಲ್ನ ಆನ್ ಮಾಡಿ ಅದ್ರ ವೋಲ್ಟೇಜ್ಗಳು ಬರ್ತಾ ಇದೆಯಾ ಇಲ್ವಾ ಅಂತ. GR ಸಿಕ್ತು ಅನ್ನೋ ಮಾತ್ರಕ್ಕೆ ಅಲ್ಲಿ ವೋಲ್ಟೇಜ್ ಬರಬೇಕು ಅಂತ ಇಲ್ಲ, ಹೌದಾ. ಸೊ ಎಲ್ಲ ವೋಲ್ಟೇಜ್ಗಳನ್ನು ನಾವೇನು ಮಾಡ್ತಾಯಿದ್ದೀನಿ ಇಲ್ಲಿ ಚೆಕ್ ಮಾಡ್ತೀನಿ. ಒಂದು ನಿಮಿಷ ನಾನು ಮೊಬೈಲ್ನ ಆನ್ ಮಾಡ್ತೀನಿ. 1 सेकंड के लिए मैं क्या करूँगा, मोबाइल को ऑन कर रहा हूँ. उसके बाद में वोल्टेज चेक करेंगे. इधर आना चाहिए VSP, इधर आना चाहिए VSN. चलो हमने ग्राफिक सेक्शन का लेफ़्ट साइड में देखो, हमने इधर प्रोब रख के वोल्टेज को ಚೆಕ್ कर रहा हूँ मैंने. ಸೊ ವೋಲ್ಟೇಜ್ನ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮೈನಸ್ ವೋಲ್ಟೇಜ್ ಬರ್ತಾ ಇದೆ, ಆಲ್ರೆಡಿ ಮೈನಸ್ ವೋಲ್ಟೇಜ್ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಸಾರಿ ಇದು ಪ್ಲಸ್ ವೋಲ್ಟೇಜ್, ಪ್ರೋಗ್ ಉಲ್ಟಾ ಹಿಡಿದಿದೆ ಅದಕ್ಕೆ ರಿವರ್ಸ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲಸ್ 5.5 ವೋಲ್ಟೇಜ್ ಆ रहा है, ಪ್ಲಸ್ 5.5 ವೋಲ್ಟೇಜ್ ಬರ್ತಾ ಐತೆ ಆ್ಯಂಡ್ ಮೈನಸ್ 5.4 ವೋಲ್ಟೇಜ್ ಕೂಡ ಬರ್ತಾ ಇದೆ. ಪ್ಲಸ್ वोल्टेज एंड माइनस वोल्टेज, प्लस 5.4 वोल्टेज एंड माइनस 5.4 वोल्टेज दोनों भी अपना VSN VSP आ रहा है. ಸೊ ಎರಡು ನಮ್ಮದು VSN VSP 100% ಏನಾಗ್ತಾ ಇದೆ ಇಲ್ಲಿ ಬರ್ತಾ ಇದೆ. ಸೊ ಇವಾಗ ನಾವು 1.8 ಚೆಕ್ ಮಾಡೋಣ. ಏನು ಮಾಡೋಣ, 1.8ನ ಚೆಕ್ ಮಾಡೋಣ. ಇನ್ನೊಂದು ಸರಿ ನೋಡೋಣ. VSP ಮೈನಸ್ 5.4, VSN ಪ್ಲಸ್ ಮೈನಸ್ 5.4 ವೋಲ್ಟೇಜ್. ಓಕೆ, ಎರಡು ವೋಲ್ಟೇಜ್ ನಮ್ಮದು ಬರ್ತಾ ಇದೆ. ಓಕೆ, ಇವಾಗ ನಾವು ಇದರ VIO ವೋಲ್ಟೇಜನ್ನು ಚೆಕ್ ಮಾಡೋಣ. ಅಂದರೆ ಆಲ್ವೇಸ್ ಆನ್ ಅಥವಾ ಇಂಪಾರ್ಟೆಂಟ್ ವೋಲ್ಟೇಜ್ ಅಂತೀವಿ ಇದನ್ನು. डिस्प्ले कनेक्टर एक्टिव वोल्टेज ಇದು ಕೂಡ ಬರ್ತಾ ಇದೆ. ये भी आ रहा है VIO वोल्टेज. डिस्प्ले कनेक्टर एक्टिव वोल्टेज हम बोल सकते हैं इसको. ये नहीं आए तो कुछ भी नहीं आने वाला है. सो ये भी 100% आ रहा है अपना. उसके बाद नीचे वाले में हम ये भी चेक करेंगे. टी लाइन में देखो, ये वाला लाइन हमने चेक कर लिया, 1.8 है रीसेट का. 1 मिनट. उसके बाद जो है टी लाइन 1.545 समथिंग आ रहा है. हाँ, ये सब कुछ वोल्टेज मिल गया. हमने मीपी लाइन का GR भी चेक कर लिया तो भी ठीक है. अभी व्हाट नेक्स्ट क्या करना है, अभी हम क्या करेंगे, DSO से इसका सिग्नल चेक करेंगे. DSOದಲ್ಲಿ ಒಂದೊಂದೇ ಲೈನ್ನ ಚೆಕ್ ಮಾಡೋಣ. ಸೊ ನೋಡೋಣ ಏನು ಬರ್ತದೆ ಅಂತ. ಬರ್ತಾ ಇದೆಯಾ ಲೈನು, ಬರ್ತಾ ಇದೆ ಸಿಗ್ನಲ್. ಚಲೋ, ಎಲ್ಲಿಂದ ಬರ್ತಾ ಇರೋದು ಇದು, CP ಇಂದ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇರೋದು, ಎಷ್ಟು ವೋಲ್ಟೇಜ್ ಬರ್ತಾ ಇದೆ ನೋಡಿ. ವೋಲ್ಟೇಜ್ ಬಂದು 0.500 ಮಿಲಿ ಆಂಪಿಯರ್ ಇಟ್ಟಿದ್ದೀವಿ ನಾವು. ವೋಲ್ಟೇಜ್ ಬಂದು ಎಷ್ಟು ಇಟ್ಟಿದ್ದೀವಿ ಇಲ್ಲಿ, 0.500. ಅಂದ್ರೆ 1 ಬಾಕ್ಸ್ ಇಸ್ ಈಕ್ವಲ್ ಟು 500 ಮಿಲಿ. ಅಂದ್ರೆ 1 ವೋಲ್ಟೇಜಲ್ಲಿ ಅರ್ಧ ವೋಲ್ಟೇಜ್ ನಾವು ಇಟ್ಟಿರೋದು ಇವಾಗ. ಅರ್ಥ ಆಯ್ತಾ. 200 ಮೈಕ್ರೋ ಸೆಕೆಂಡ್ 200 ಮಿಲಿ ಮೈಕ್ರೋ ಮಿಲಿ ನ್ಯಾನೋ, ಆಮೇಲೆ 1 ಸೆಕೆಂಡ್. ಅದರೊಳಗೆ 200 ಮೈಕ್ರೋ ಸೆಕೆಂಡ್ ನಾವು ಇಟ್ಟಿರೋದು ಇವಾಗ. ಅಷ್ಟೊಳಗೆ ಸಿಗ್ನಲ್ ಬಂದು ಏನಾಗ್ತಾ ಇದೆ, ಹೋಗ್ತಾ ಇದೆ. ಚಲೋ, 1 ಬಾಕ್ಸ್ ಇಸ್ ಈಕ್ವಲ್ ಟು 500. ಸೊ ಇದು ಎಲ್ಲಿ ತನಕ ಹೋಗುತ್ತೆ ನೋಡಿ, ಇದು ಎಲ್ಲಿ ತನಕ ಹೋಗುತ್ತೆ ನೋಡಿ. ಸೊ 1 ಬಾಕ್ಸ್ ಇಸ್ ಈಕ್ವಲ್ ಟು 500 ಬಂತು. 1, 2, 2.5 ಬಾಕ್ಸ್ ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ, 2.5 ಬಾಕ್ಸ್ ಹೋಗ್ತಾ ಇದೆ. 2.5 ಬಾಕ್ಸ್ ರೀಚ್ ಹೊರ ದೇಗೋ, ಅಂದ್ರೆ 1.2 ವೋಲ್ಟೇಜ್ ತನಕ ಹೋಗ್ತದೆ. ಎಷ್ಟು ಹೋಗ್ತಾ ಇದೆ ಇದು. ಸೊ ಇದು ಇಷ್ಟು ಫಾಸ್ಟ್ ಆಗಿ ಬಂದು ಹೋಗ್ತಾ ಇದೆಯಲ್ಲ, ನಮ್ಮ ಮಲ್ಟಿಮೀಟರ್, ಇಲ್ಲಿ ನಾನು ಮಲ್ಟಿಮೀಟರ್ ಹಾಕ್ತಾ ಇದೀನಿ. ಸೊ ಮಲ್ಟಿಮೀಟರ್ ಅಲ್ಲಿ ಚೆಕ್ ಮಾಡ್ತೀನಿ. ಅಷ್ಟು ಫಾಸ್ಟ್ ಆಗಿ ಬಂದು ಹೋಗೋದ್ರಿಂದ ನಮ್ಮ ಮಲ್ಟಿಮೀಟರ್ ಏನ್ ಮಾಡಲ್ಲ, ರೀಡಿಂಗ್ ನ ಶೋ ಮಾಡಲ್ಲ. ಅಂದ್ರೆ ವೋಲ್ಟೇಜ್ ಏನಿದೆ ಅಲ್ಲ ಅದನ್ನ ಶೋ ಮಾಡಲ್ಲ. ಯಾಕೆ, ನ್ಯಾನೋ ಸೆಕೆಂಡ್ ಒಳಗಡೆ
ವೋಲ್ಟೇಜ್ ಪ್ರೊಡ್ಯೂಸ್ ಆಗಿ ಸಿಗ್ನಲ್ ಪ್ರೊಡ್ಯೂಸ್ ಆಗಿ ಏನಾಗ್ತಾ ಇದೆ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಮಲ್ಟಿಮೀಟರ್ ಅದನ್ನ ಏನ್ ಮಾಡ್ತಾ ಇಲ್ಲ, ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಪ್ರತಿ ಒಂದು ವೋಲ್ಟೇಜ್ ಕೂಡ ಬಂದಿಲ್ಲ ಅಂದ್ರೆ DSO ದಲ್ಲಿ ಅದು 100% ಸಿಕ್ಕೇ ಸಿಗುತ್ತೆ. ಬರ್ತಾ ಇದೆ ಲೈಟ್ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಅಥವಾ ಇಲ್ವೋ ಅಂತ ನಾವು ಮುಂದೆ ನೋಡೋಣ. DSO ದಲ್ಲೇ ಯಾವ ರಿಪೇರ್ ಮಾಡೋದು ಸ್ಕೀಮ್ಯಾಟಿಕ್. ನಮ್ಮ ಮಲ್ಟಿಮೀಟರ್ ಅಲ್ಲಿ ವೋಲ್ಟೇಜ್ ಬರ್ದೇ ಇರೋದು ಕೂಡ ನಮ್ಮ DSO ದಲ್ಲಿ ಬಂತೋ ಇಲ್ವೋ ಅಂತ 100% ಏನ್ ಮಾಡ್ಬೋದು ನಾವು ನೋಡ್ಬೋದು. अर्थ ಆಗ್ತಿದೆಯಾ ಎಲ್ಲರಿಗೂ? चलो ठीक. सो चेक करेंगे हम अभी DSO में चेक करेंगे. एक बार हमने चेक कर रहा हूं, देखो इसका अंदर चेक कर लिया, कोई भी वोल्टेज नहीं. आपको ये पता चलेगा यार CPU वोल्टेज प्रोड्यूस नहीं हो रहा, ऐसा नहीं है. सो हमने इसी को हम क्या करेंगे DSO से चेक करेंगे. इसी को क्या कर लिया मैंने DSO से चेक. क्या आ गया? सिग्नल भी आया और वोल्टेज भी आया हुआ, आके जा रहा है, यानी कोशिश कर रहा है, यानी ग्राफिक आने के लिए CPU सिग्नल को भेज रहा है. किसको भेज रहा है? यानी अपना LCD को. ಅದಕ್ಕೆ ನಮ್ಮ LCD ಗೆ ಏನ್ ಮಾಡ್ತಾ ಇದೆ? ಸಿಗ್ನಲ್ ನ ಕಳಿಸ್ತಾ ಇದೆ. LCD ಗೆ ಏನ್ ಮಾಡ್ತಾ ಇದೆ? ಸಿಗ್ನಲ್ ನ ಕಳಿಸ್ತಾ ಇದೆ. ಓಕೆ, ಚಲೋ ठीक. ನೆಕ್ಸ್ಟ್ ಲೈನ್ ಚೆಕ್ ಮಾಡೋಣ. ಇದು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಲೈನ್ ಗ್ರೌಂಡ್, ಅದು ನೆಕ್ಸ್ಟ್ ಲೈನ್ ಚೆಕ್ ಮಾಡೋಣ. ಈ ಕಡೆಯಿಂದ ಬರೋಣ. ಸೊ ಬರ್ತಾ ಇದೆ, ಬರ್ತಾ ಇದೆಯಾ? चलो ठीक. नेक्स्ट ಬರ್ತಾ ಇದೆಯಾ? ಬರ್ತಾ ಇದೆ, ಬರ್ತಾ ಇದೆಯಾ? चलो ठीक. नेक्स्ट ಬರ್ತಾ ಇದೆಯಾ? ಬಂದು ಹೋಯ್ತಾ? ಬರ್ತಾ ಇದೆಯಾ? चलो ठीक. नेक्स्ट लाइन वोल्टेज ಬಂತು, वोल्टेज ಬಂದು ಹೋಯ್ತು. चलो सिग्नल ವೇಟ್ ಮಾಡೋಣ, ಇನ್ನೊಂದ್ಸರಿ ಆನ್ ಆಫ್ ಮಾಡಿ. ವೋಲ್ಟೇಜ್ 1.2 ತನಕ ಬಂದೋಯ್ತು. ವೋಲ್ಟೇಜ್ ಬಂತು, ಸಿಗ್ನಲ್ ಏನಾಗಿಲ್ಲ, ಬರ್ತಾ ಇಲ್ಲ. ಇನ್ನೊಂದ್ಸಲಿ ನೋಡೋಣ ಪಕ್ಕದ ಲೈನ್ ಅದ್ರದ್ದು. ವೇಟ್ ನೋಡೋಣ. ವೋಲ್ಟೇಜ್ ಬಂತು, ಸಿಗ್ನಲ್ ಇಲ್ಲ. ವೋಲ್ಟೇಜ್ ಬಂತು, ಸಿಗ್ನಲ್ ಇಲ್ಲ. ನೆಕ್ಸ್ಟ್ ವೋಲ್ಟೇಜ್ ಬರ್ತಾ ಇದೆ, ಸಿಗ್ನಲ್ ಬರ್ತಾ ಇದೆ. ವೋಲ್ಟೇಜ್ ಬರ್ತಾ ಇದೆ, ಸಿಗ್ನಲ್ ಬರ್ತಾ ಇದೆ. ಬರ್ತಾ ಇದೆ ಇದರಲ್ಲಿ ವೋಲ್ಟೇಜ್ ಅಂಡ್ ಸಿಗ್ನಲ್ ಎರಡೂ ಬರ್ತಾ ಇದೆ. ಚಲೋ ठीक. ಸೊ ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಇಟ್ಟಿದ್ದೀನಿ ಸೈಡ್ ಅಲ್ಲಿ ಕಾಣ್ತಾ ಇದೆ. ಎಲ್ಲಿ ಇಟ್ಟಿದ್ದೀನಿ ಅಂತ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ. ವೋಲ್ಟೇಜ್ ಬಂತು, ಸಿಗ್ನಲ್ ಬಂದಿಲ್ಲ. ಇನ್ನೊಂದ್ಸರಿ ವೇಟ್ ಮಾಡಿ, ರೀಸ್ಟಾರ್ಟ್ ಮಾಡ್ತಿದ್ದೀನಿ. ಅರೌಂಡ್ ಆಫ್ ನ ಶಾರ್ಟ್ ಮಾಡಿದ್ದೀನಿ ನಾನು. ವೋಲ್ಟೇಜ್ ಬಂತು, ಸಿಗ್ನಲ್ ಬಂದಿಲ್ಲ. ಏನ್ ಬಂದಿಲ್ಲ? ವೋಲ್ಟೇಜ್ ಬಂತು, ಸಿಗ್ನಲ್ ಬಂದಿಲ್ಲ. ನೆಕ್ಸ್ಟ್ ಅದ್ರ ಪಕ್ಕದ ಪಾಯಿಂಟ್ ವೋಲ್ಟೇಜ್ ಬಂತು, ಸಿಗ್ನಲ್ ಬಂದಿಲ್ಲ. ಅಂದ್ರೆ ಈ ಮೂರನೇ ಕಾಯಿಲ್ ಅಲ್ಲಿ वोल्टेज ಬರ್ತಾ ಇದೆ, ಸಿಗ್ನಲ್ ಬರ್ತಾ ಇಲ್ಲ. ये तीसरा वाला कॉइल में ओनली वोल्टेज आ रहा है, सीपीयू से आने वाले सिग्नल नहीं आ रहा है. इसको GR ಚೆಕ್ करेंगे हम. ಇದನ್ನ ಏನ್ ಮಾಡೋಣ ನಾವು ಇವಾಗ? GR ಚೆಕ್ ಮಾಡೋಣ. ಯಾವುದು? 1 2 3. ಈ ಮೂರನೇ ಲೈನ್ ಅಲ್ಲಿ ನಮ್ಗೆ ಏನ್ ಸಿಕ್ತು? ಎಲ್ಲಿ ಹೋಗ್ತಾ ಇದೆ? ಸೀದಾ ಕಿಧರ್ जा रहा है? सीधा CPU जा रहा है. ಯಾವ ಮಾಡೆಲ್ ಚೆಕ್ ಮಾಡ್ಬೇಕು GR ನ? ಚಲೋ ಏನ್ ಮಾಡ್ಬೇಕು ಇವಾಗ? ಡಯೋಡ್ ಮಾಡೆಲ್ ಅಲ್ಲಿ ಪಾಸಿಟಿವ್ ನ ಗ್ರೌಂಡಿಗೆ ಇಟ್ಬಿಟ್ಟು ನೆಗೆಟಿವ್ ಇಂದ GR ಚೆಕ್ ಮಾಡ್ತಾ ಇದೀನಿ ಈ ಲೈನ್ ಅಲ್ಲಿ. ಸೊ ಏನಾಯ್ತು? GR ಬರ್ತಾ ಇದೆಯಾ? ಓಕೆ. ಸೊ ಇದಾದ್ಮೇಲೆ ಈ ಕಡೆ GR ಬರ್ತಾ ಇದೆಯಾ? ಅಂದ್ರೆ GR ಬರ್ತಾ ಇದೆ ಎರಡು ಕಡೆ. ಮತ್ತೆ ಇದೇ ತರ ಈ ಕಡೆ ನೋಡೋಣ, ಇದರಲ್ಲೂ ಅದೇ GR ಬರ್ತಾ ಇದೆ. ಬರ್ತಾ ಇದೆ GR. ಚಲೋ ठीक. ಈ ಕಡೆ GR ಬರ್ತಾ ಇದೆಯಾ? ಅಂದ್ರೆ CPU ಇಂದ ಬರ್ತಿರೋ GR ಎಲ್ಲಾ ಕಡೆ ಒಂದೇ GR ಇದೆಯಾ ನೋಡಿ. 454 ಕರೆಕ್ಟಾ? ಸೊ ಇದರಲ್ಲೂ ಕೂಡ 456 ಕರೆಕ್ಟಾ? ಅಂದ್ರೆ ಸೇಮ್ GR ಇದೆ. ಅಂದ್ರೆ ಆದ್ರೆ ಇದರಲ್ಲಿ ನಾವಿವಾಗ ಚೆಕ್ ಮಾಡೋ ತರ ಸೊ ಏನೋ GR ಬರ್ತಾ ಇದೆ, ಆದ್ರೆ ಏನ್ ಬರ್ತಾ ಇಲ್ಲ ಇಲ್ಲಿ? ಸಿಗ್ನಲ್ ಬರ್ತಾ ಇಲ್ಲ. ನಾನು ಇವಾಗ ಕನೆಕ್ಟ್ ಮಾಡ್ತಾ ಇದೀನಿ ಮೊಬೈಲ್ ಏನ್ ಮಾಡ್ತೀನಿ, ಕನೆಕ್ಟ್ ಮಾಡ್ತಾ ಇದೀನಿ. DSO ಮುಖಾಂತರ ಚೆಕ್ ಮಾಡಿದಾಗ ನೋಡಿ, ಇಲ್ಲಿ ಸಿಗ್ನಲ್ ಬರ್ತಾ ಇದೆ ಸಿಗ್ನಲ್. ಸೊ ಈ ಕಡೆನೂ ಸಿಗ್ನಲ್ ಬರ್ತಾ ಇದೆ. ಚಲೋ ಇಲ್ಲೂ ಸಿಗ್ನಲ್ ಬರ್ತಾ ಇದೆಯಾ?
ಬರ್ತಾ ಇದೆಯಾ? ಚಲೋ ಟಿಕ್, ಇಲ್ಲೂ ಸಿಗ್ನಲ್ ಬರ್ತಾ ಇದೆ. ಚಲೋ ಟಿಕ್, ಇಲ್ಲೂ ಸಿಗ್ನಲ್ ಬರ್ತಾ ಇದೆ. 1 ಸೆಕೆಂಡ್. ಬರ್ತಾ ಇದೆಯಾ? ಚಲೋ ಟಿಕ್, ಇಲ್ಲಿ ಸಿಗ್ನಲ್ ಬರ್ತಾ ಇದೆ. ಚಲೋ ಟಿಕ್, ಇಲ್ಲಿ ಸಿಗ್ನಲ್ ಬರ್ತಾ ಇದೆ. ಇಲ್ಲೂ ಸಿಗ್ನಲ್ ಬರ್ತಾ ಇದೆ. ಬರತ್ ಸ್ಟಾರ್ಟ್ ಆಗುತ್ತೆ. ಬಂತಾ? ಸೊ ಆದ್ರೆ ಈ ಕಾಯಿಲ್ ಅಲ್ಲಿ ನಾನು ಚೆಕ್ ಮಾಡ್ತಾ ಇದೀನಿ ನೋಡಿ, ಬರೀ ವೋಲ್ಟೇಜ್ ಬರ್ತಾ ಇದೆ. ಕ್ಯಾರೆ ಓನ್ಲಿ ವೋಲ್ಟೇಜ್, ಓನ್ಲಿ ಏನ್ ಬರ್ತಾ ಇದೆ? ವೋಲ್ಟೇಜ್ ಬರ್ತಾ ಇದೆ. ಬರೀ ಏನ್ ಬರ್ತಾ ಇದೆ? ವೋಲ್ಟೇಜ್ ಮಾತ್ರ ಬರ್ತಾ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಇವಾಗ? ಇದೇ ಲೈನ್ ಅಲ್ವಾ? ಈ ಲೈನ್ ಎಲ್ಲಿ ಹೋಗ್ತಾ ಇದೆ? ಸಿಪಿಯು ಬಂದಿದೆ, ಕರೆಕ್ಟಾ? ಸೊ ಇವಾಗ ಇವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ ಸಿಪಿಯು ನ ರೀಬಾಲ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಆಲ್ರೆಡಿ ಸಿಪಿಯು ನ. ಚಲೋ ನೋಡೋಣ ಅದನ್ನು ಒಂದ್ಸಲಿ. ಪ್ರಾಬ್ಲಮ್ ಎಲ್ಲಿಂದ ಅಂತ ಗೊತ್ತಾಯ್ತು ಇವಾಗ. ಚಲೋ ಠೀಕ್. ಇದೇನ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಇವರು? ಸಿಪಿಯು ನ ರೀಬಾಲ್ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ? ಸೊ ನಾವೇನ್ ಮಾಡ್ಬೇಕು ಇವಾಗ? ಸಿಪಿಯು ನ ಹೊರಗೆ ತೆಗಿಯೋಣ. ಆ ಪಾಯಿಂಟ್ ಏನಾದ್ರು ಕೂತಿದ್ಯಾ? ಕೂತಿದೆ. ಯಾಕೆ ಅಂದ್ರೆ GR ಬರ್ತಾ ಇದೆ. ಪಾಯಿಂಟ್ ಏನಾಗಿದೆ? ಕೂತಿದೆ, ಅದಕ್ಕೆ ಏನ್ ಬರ್ತಾ ಇದೆ? GR ಬರ್ತಾ ಇದೆ. ಸೊ ನಾವಿವಾಗ ಏನ್ ಮಾಡೋಣ? ಈ ಸಿಪಿಯು ನ ಈಚೆ ತೆಗಿಯೋಣ, ಹೊರಗಡೆ. अभी CPU को बाहर निकालेंगे. ಸೊ ಏನು ಮಾಡೋಣ, ನಾವು ಈ CPU ನ ಹೊರಗಡೆ ತೆಗೆಯೋಣ. ಸೊ ಎಲ್ಲ ಪಾಯಿಂಟ್ ಕೂತಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡೋಣ. ಸೊ ನಮ್ಮ ಪ್ರಾಬ್ಲಮ್ಗೆ GR ಬರ್ತಾ ಇದೆ ಅಂದರೆ ಪಾಯಿಂಟ್ ಆಲ್ರೆಡಿ ಕೂತಿದೆ ಅಂತಲೇ ಅರ್ಥ. ಆದರೂ ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ. ಸೊ ನಾವು CPU ನ ಹೊರಗಡೆ ತೆಗೆಯೋಣ. ಚಲೋ ಟಿಕ್, CPU ನಾನು ಹೊರಗಡೆ ತೆಗೆದಿದ್ದೀನಿ. सो ಎಲ್ಲ ಪಾಯಿಂಟ್ಗಳು ಕೂತಿದೆ ಫ್ರೆಂಡ್ಸ್. सभी पॉइंट बैठा हुआ है, इसमें देखने को कुछ नहीं है. 100% सभी पॉइंट बैठा हुआ है. सो मैंने इसको एक CPU को क्या करेंगे, स्क्रैच करता हूँ. यानी ये वाला अपना बैड CPU है, इसके ऊपर मैंने मार्क लगा दिया. मेरे पास दूसरा CPU है सेम मॉडल का, दूसरा मॉडल से निकाला हुआ है. सो उसको क्या कर रहा हूँ मैंने इधर डाल रहा हूँ. सो ये है अपना दूसरा CPU, ಸೇಮ್ ಮಾಡಲ್ का मेरे पास पड़ा हुआ था, उससे निकाल के मैं इसको डाल रहा हूँ. ಸೊ ಏನು ಮಾಡಿದ್ದೀನಿ, ಸೇಮ್ ಮಾಡಲ್ದು CPU ನನ್ನ ಹತ್ರ 2 ಮೊಬೈಲ್ ಇತ್ತು ಡ್ಯಾಡ್. ಸೊ ಅದರಿಂದ CPU ತೆಗೆದು ನಾನು ಏನು ಮಾಡಿದ್ದೀನಿ, ಇದಕ್ಕೆ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ರೀಬಾಲ್ ಕೂಡ ಮಾಡಿಲ್ಲ, ಆಲ್ರೆಡಿ ರೀಬಾಲ್ ಆಗಿತ್ತು. ಅದೇ ಥರನೇ ನಾವೇನು ಮಾಡಿದ್ವಿ, ಇದಕ್ಕೆ ಇನ್ಸರ್ಟ್ ಮಾಡಿದ್ವಿ. ಇದಕ್ಕೆ ಚೇಂಜ್ ಆಗಿದೆ. ಚೇಂಜ್ ಆಗಿದೆಯಾ? ನೋಡೋಣ ಏನಾಗುತ್ತೆ ಅಂತ. ಸೊ ಲೋಗೋ ಬರುತ್ತಾ ಅಥವಾ ನಮ್ಮ ಗ್ರಾಫಿಕ್ ಬರುತ್ತಾ ಅಂತ. ಸೊ ನೋಡಿ, ನಾನು ಚಾರ್ಜಿಂಗ್ ಹಾಕ್ತಾ ಇದ್ದೀನಿ. ನೋಡಿ ಬಂತಾ? ಸೊ ನಮ್ದು ಗ್ರಾಫಿಕ್ ಪ್ರಾಬ್ಲಮ್ ಇತ್ತು, ಹೌದಾ? ಸೊ ಗ್ರಾಫಿಕ್ ನಾವು CPU ಚೇಂಜ್ ಮಾಡಿ ಏನ್ ಮಾಡಿದಿರಿ, ರೆಡಿ ಮಾಡಿದೀವಿ. ಸೊ ಇದೇನ್ ತೋರಿಸ್ತಾ ಇದೆ, ಸಿಸ್ಟಮ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್ ಅಂತ ತೋರಿಸ್ತಾ ಇದೆ. ಏನಾಯ್ತು ಇವಾಗ? ಸಿಸ್ಟಮ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್. ಸೊ ನಮ್ಮ ಏನಾಯ್ತು, ಗ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಗ್ರಾಫಿಕ್ ಬಂದಿಲ್ಲ ಅಂತ ಕೊಟ್ಟಿದೆ, ಯಾಕಂದ್ರೆ CPU ಚೇಂಜ್ ಮಾಡಿದ್ರೆ. सो इवागा नाम ಇದನ್ನ फ्लैश मारना. इसको क्या करेंगे, फ्लैश करेंगे, क्योंकि ना सिस्टम हैज़ बीन डिस्ट्रॉय. इसका अब सिक्योरिटी को हम पहले बैकअप ले लेंगे. बैकअप लेके उसका फ्लैश करेंगे. इंपॉर्टेंट सिक्योरिटी बैकअप लेना, नहीं तो भी हो जाएगा, कोई बात नहीं है. तो एक बार इसका फ्लैशिंग करेंगे, उसके बाद बूट लोडर को अनलॉक करेंगे. बूट लोडर ನಾನು ಏನು ಮಾಡಿದ್ದೀನಿ, ಇಲ್ಲ ಅನ್ಲಾಕ್ನ ಮಾಡಿದ್ದೀನಿ. ಸೊ ಇವಾಗ ನೋಡಿ, NV ಡೇಟಾ ಕರೆಕ್ಟೆಡ್ ನಾವು ಫ್ಲಾಶ್ ಮಾಡಿದ್ವಿ ಆಲ್ರೆಡಿ. ಏನ್ ಮಾಡಿದ್ವಿ? ಫ್ಲಾಶ್ ಮಾಡಿದ್ವಾ? ಫ್ಲಾಶ್. ಸೊ ಫ್ಲಾಶ್ ಮಾಡಿದ್ಮೇಲೆ NV ಡೇಟಾ ಕರೆಕ್ಟೆಡ್ ಅಂದ್ರೆ ಇದರಲ್ಲಿರೋ ಸೆಕ್ಯೂರಿಟಿ ಪಾರ್ಟ್ ಏನಾಗಿದೆ, ಬೇರೆ ಇದೆ, ಕರೆಕ್ಟ್ ಆಗಿಲ್ಲ, ಬೇರೆ ಇದೆ. ಅದಕ್ಕೆ ಇದೇನ್ ಮಾಡ್ತಾ ಇಲ್ಲ, ಸೆಕ್ಯೂರಿಟಿ ಪಾರ್ಟ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ನಮ್ಮ CPU. ಅದಕ್ಕೆ ಏನ್ ತೋರಿಸ್ತದೆ, NV ಡೇಟಾ ಕರೆಕ್ಟೆಡ್. ಸೊ ಇದನ್ನ ನಾವೇನ್ ಮಾಡೋಣ, ಇದ RSA bypass ಮಾಡೋಣ. सो इसका RSA है, उसका दोनों को RSA को बाईपास करेंगे. ऊपर वाला 100 के, नीचे वाला 200 के. ಮೇಲಿಂದ 100 के ನಾನು ಹಾಕ್ತಾ ಇದ್ದೀನಿ, ಕೆಳಗಡೆದು 200 के. ಸೊ ರೆಡ್ಮಿ 9 ನೋಟ್ 9 ಪ್ರೋ ಕೆಳಗಡೆದ 200 के ರಿಜಿಸ್ಟರ್ ಹಾಕ್ತಾ ಇದ್ದೀನಿ, ಮೇಲ್ಗಡೆದು 100 के ಹಾಕ್ತಾ ಇದ್ದೀನಿ. ಇದು 100% ಸಕ್ಸಸ್ ಸಿಗುತ್ತೆ. ಓಕೆ, ಸೊ ಇದೇ ಥರ ನೀವು ಬೈಪಾಸ್ ಮಾಡ್ಬೋದು. ಏನಾಗಿದೆ, ಅಪ್ಡೇಟ್ ಆಗಿದೆ. ಸೆಟ್ ಏನಾಯ್ತು, ಫುಲ್ ರನ್ನಿಂಗ್ ಕಂಡೀಷನ್ಗೆ ಬಂತು. ಸಿಸ್ಟಮ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ ಅಂತ ಇತ್ತು. ಸೊ ನಾವೇನ್ ಮಾಡಿದ್ವಿ, ಫ್ಲಾಶ್ ಮಾಡಿದ್ವಿ, ಬೂಟ್ ಲೋಡರ್ ಅನ್ಲಾಕ್ ಮಾಡಿ ಅದರ RSA ಬೈಪಾಸ್ ಮಾಡಿದ್ವಿ. ಸೊ ಲೋಡಿಂಗ್ ತಗೊಂತದೆ. ಸೆಟ್ ಫುಲ್ ಏನಾಯ್ತು, ರನ್ನಿಂಗ್ ಕಂಡೀಷನ್ ಬಂತು. ಅದ್ರ ನೆಟ್ವರ್ಕ್ ಬರೋದು ತುಂಬಾ ಇಂಪಾರ್ಟೆಂಟ್. ನೆಟ್ವರ್ಕ್ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್.
ಸೊ ಇದಾದ್ಮೇಲೆ ಚೆಕ್ ಮಾಡ್ಬಿಟ್ಟು ಸೆಕ್ಯೂರಿಟಿನ ಚೆಕ್ ಮಾಡ್ಬಿಟ್ಟು ಸೊ ಏನ್ ಮಾಡೋಣ ನೆಟ್ವರ್ಕ್ ನ ಸೆಕ್ಯೂರಿಟಿನ ಇದಕ್ಕೆ ಹಳೆ ನಾವು ರೀಡ್ ಮಾಡಿದ್ವಲ್ಲ ಅದನ್ನೇ ಹಾ ನೋಡೋಣ. ಚಲೋ ಸೆಕ್ಯೂರಿಟಿ ಚೆಕ್ ಮಾಡೋಣ ಇರುತ್ತಾ ಏನಾದ್ರು ಇದೆಯಾ ಅಂತ. ಏನು ಸೆಕ್ಯೂರಿಟಿ ಸ್ಟಾರ್ ಹ್ಯಾಶ್ 06 ನೋಡಿ ಅನ್ಲೆವೆಲ್ ಟು ಗೆಟ್ ಅಂದ್ರೆ ಸೆಕ್ಯೂರಿಟಿ ಇದರಲ್ಲಿ ಇಲ್ಲ ಕರೆಕ್ಟ್. ಚಲೋ ठीक ಇವಾಗ ಇದಕ್ಕೆ ಸೆಕ್ಯೂರಿಟಿ ಹಾಕೋಣ. इसका ही सेम वाला कैप का पीछे वाला सिक्योरिटी को डालना पड़ेगा आपको. सेम नंबर में मैं इधर मेंशन कर लिया हूँ, इसको राइट कर लिया हूँ. सो ऐसा काम आप ही सीख सकते हैं. आज एस टी मोबाइल रिपेयरिंग ट्रेनिंग इंस्टीट्यूट बैंगलोर. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಸ್ಟೆಪ್ ಬೈ ಸ್ಟೆಪ್ ವರ್ಕಿಂಗ್ ಕಂಡೀಷನ್ ಮೊಬೈಲ್ ಮಾಡ್ತಾ ಇದ್ದೀವಿ. ಒಂದು ಸ್ಕ್ರಾಪ್ ಮದರ್ ಬೋರ್ಡ್ ರೀತಿ ಬಂದಿದ್ದು ನಮ್ಮ ಹತ್ರ ಮೊಬೈಲು. ಇದನ್ನು ನಾವು ಲೈವ್ ಮೊಬೈಲ್ ರಿಪೇರಿಂಗ್ ಮಾಡ್ತಾ ಇದ್ದೀವಿ ವಿತ್ ಸ್ಟೂಡೆಂಟ್ ಎದುರುಗಡೆ. ಸೊ ನೋಡಿ ಸೆಟ್ ನ ಆನ್ ಮಾಡಿದೀನಿ. ಸೊ ಸೆಟ್ ನಮ್ದು ಸೆಕ್ಯೂರಿಟಿ ಇರ್ಲಿಲ್ಲ ಹೌದಾ. ಸೊ ಇವಾಗ ನೋಡಿ ಇದು ನಮ್ಮ ಅದ್ರಲ್ಲಿ ಇದ್ದಿದ್ದ CPU ಅದರಲ್ಲಿರೋ CPU ಅದು ಇದು ಕರೆಕ್ಟ್ ಅಲ್ವಾ. ನಾವು ಇಂಟು ಮಾರ್ಕ್ ಮಾಡಿದ್ವಿ ಫಸ್ಟ್ ಗೆನೆ. ಸೊ ಸೆಕ್ಯೂರಿಟಿ ಕೂಡ ಹಾಕಿದ್ವಿ. ಫೈನಲ್ ಯೂಸರ್ ಯೂಸ್ ಮಾಡ್ಲಿಕ್ಕೆ ಮೊಬೈಲ್ ರೆಡಿ ಆಗಿದೆಯೋ ಇಲ್ವೋ ಅಂತ ಒಂದ್ಸರಿ ನಾವೇನ್ ಮಾಡ सिक्योरिटी चेक ಮಾಡ್ಬಿಟ್ಟು ಸೊ ನೋಡ यूजर यूज करने के लिए रेडी है क्या नहीं क्या करके क्या करेंगे चेक करेंगे. बिना इसका अंदर सिक्योरिटी नहीं तो यूजर यूज नहीं कर सकते. ग्राफिक आने के बाद भी ग्राफिक ಬಂದ ಮೇಲೂ ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ ಯೂಸರ್ ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಇದರಿಗೆ ನೆಟ್ವರ್ಕ್ ಬಂದಿಲ್ಲ ಅಂದ್ರೆ ಯೂಸೇ ಇಲ್ಲ ಮಾಡ್ಲಿಕ್ಕೆ ಹೌದಾ. ಸೊ ನೋಡಿ ಇಲ್ಲಿದೆ ನಮ್ದು ಆ ಮೊಬೈಲ್ ಅಲ್ಲಿ ತೆಗ್ದಿರುವ CPU ಹೌದಾ. ಸ್ಟಾರ್ ಹ್ಯಾಶ್ 06 ಹ್ಯಾಶ್. ಸೊ ನೋಡಿ ಏನಾಯ್ತು ನಮ್ಮ ಸೆಕ್ಯೂರಿಟಿ ಕೂಡ ಬಂತು. ಸೊ ಇದನ್ನ ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಬೂಟ್ ಲೋಡರ್ ಅನ್ಲಾಕ್ ಮಾಡಿ ಫ್ಲಾಶ್ ಮಾಡಿದ್ವಿ. ಎಂಟಿ ಮಾಡ್ಬಿಟ್ಟು ಸೆಕ್ಯೂರಿಟಿನ ಬ್ಯಾಕಪ್ ತಗೊಂಡ್ವಿ, ಫ್ಲಾಶ್ ಮಾಡಿದ್ವಿ. ಅದಾದ್ಮೇಲೆ ಬೂಟ್ ಲೋಡರ್ ಅನ್ಲಾಕ್ ಮಾಡಿ RSA ಬೈಪಾಸ್ ಮಾಡಿ ಹೌದಾ. ಸೊ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಅದೇ ಬ್ಯಾಕಪ್ ತಗೊಂಡಿರೋ ಸೆಕ್ಯೂರಿಟಿಗೆ ರೈಟ್ ಮಾಡಿದ್ವಿ. ಅವಾಗ ನಮ್ಮ ಸೆಟ್ ಫುಲ್ ಆನ್ ಕಂಡೀಷನ್ ಅಲ್ಲಿ ಬಂತು. ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ HT मोबाइल रिपेयरिंग ट्रेनिंग इंस्टीट्यूट बैंगलोर ಗೆ. आप ही ऐसा काम सीख सकते हैं. ಲೈವ್ ನಡೀತಾ ಇದೆ ಇಲ್ಲಿ. ಸೊ ಕಸ್ಟಮರ್ ಮೊಬೈಲ್ ತಗೊಂಡು ನಿಮ್ಮ ಎದುರಿಗೆನೆ ಯಾಲ್ಲಿ ಫಾಲ್ಟ್ ಫೈಂಡ್ ಇತ್ತು ನೋಡ್ಬಿಟ್ಟು ರೆಡಿ ಆಯ್ತಾ. ಸೊ ಇದು ಎಷ್ಟನೇ ದಿನ ನಿಮ್ದು? ಎರಡನೇ ದಿನ. ಸೊ ಈ ಡೆಮೋ ಪರ್ಪಸ್ ಗೋಸ್ಕರ ನಾನು ಇದನ್ನ ಮಾಡಿದೀನಿ. ಓಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.